ದಿನಾಂಕ 1/1/2026 ಹೊಸ ವರ್ಷದ ದಿನಾಚರಣೆ ಅಂಗವಾಗಿ ಕಲಬುರಗಿಯ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಸ್ಥಾಪಕರಾದ ಶ್ರೀ ಶಂಕರ್ ಕೋಡ್ಲಾ ಅವರ 81ನೇ ಜನ್ಮದಿನವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಗುಲ್ಬರ್ಗ ಹಿರಿಯ ನಾಗರಿಕರು ದಿನಾಂಕ 1/1/2026 ಹೊಸ ವರ್ಷದ ದಿನಾಚರಣೆ ಅಂಗವಾಗಿ ಗುಲ್ಬರ್ಗ ಜಿಲ್ಲೆಯ ಹಿರಿಯ ನಾಗರಿಕರ ಸಂಘ ಸ್ಥಾಪಕರಾದ ಶ್ರೀ ಶಂಕರ್ ಕೋಡ್ಲಾರವರ 81ನೇ ಜನ್ಮದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷರನ್ನ ಸ್ಥಾಪಕರಾದ ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಪ್ರತಾಪ್ ಸಿಂಗ್ ನಿವೃತ್ತಿ ಉಪಕುಲಾಧಿಪತಿಗಳು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಶಂಕರ್ ಕೋಡ್ಲಾ ಅವರು ತಮ್ಮ ಜನ್ಮದಿನಾಚರಣೆ ಅಂಗವಾಗಿ 15 ಜನ ಹಿರಿಯ ನಾಗರಿಕರಿಗೆ ಸನ್ಮಾನಿಸಿದ್ರು. ಹಿರಿಯ ನಾಗರಿಕರು ಕೋಡ್ಲಾರವರ ಜನ್ಮದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಹಾಗೆ ಕೋಡ್ಲಾ ಅವರ ಬದುಕು ಒಂದು ಸಂದೇಶವಾಗಿದೆ ಅಂತ ಹೇಳ್ಬೋದು. ಏನು ಸಂದೇಶ ಅಂತ ಕೇಳಿದರೆ, ದೀರ್ಘವಾದಂಥ ಆಯುಷ್ಯದೊಂದಿಗೆ ಆರೋಗ್ಯವಾಗಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಅವರ ಜೀವನವೇ ಒಂದು ಸಂದೇಶ. ಎರಡನೇದು, ಮಿತಹಾರಿ ಮಿತಭಾಷಿಯಾಗಿರಬೇಕು, ಸಮಾಜದಲ್ಲಿ ಹೇಗೆ ಜನಪ್ರಿಯತೆ ಗಳಿಸಬೇಕು ಅನ್ನುವಂಥದ್ದೇ ಒಂದು ಅವರ ಜೀವನದ ಮತ್ತೊಂದು ಸಂದೇಶವಾಗಿದೆ. ಸಮಾಜವು ಧಾರ್ಮಿಕವಾದಂಥ ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನುವಂಥದಕ್ಕೆ ಉರ್ಲಿಗಪೆದ್ದಿ ಮಠ ಶಿವಯೋಗಿ ಸ್ವಾಮಿ ಶಿಕ್ಷಣ ಸಂಸ್ಥೆ ನಡೆಸಿಕೊಂಡು ಬಂದದ್ದೇ ಮತ್ತೊಂದು ಸಂದೇಶವಾಗಿದೆ. ಒಬ್ಬ ಪತ್ರಕರ್ತನಾದವನು ನೇರ ನಡೆ, ನುಡಿ, ದಿಟ್ಟ, ಗಟ್ಟಿಯಾದ ಹೆಜ್ಜೆಯನ್ನಿಟ್ಟು ಹೇಗೆ ಮಾತಾಡಬೇಕು, ಹೇಗೆ ಬರೆಯಬೇಕು ಅನ್ನುವುದಕ್ಕೆ ಅವರ ಜೈ ಭೀಮ್ ಗದೆನೇ ಒಂದು ಸಂದೇಶವಾಗಿದೆ. ಇತ್ತೀಚೆಗೆ ನೇರವಾಗಿ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳುವುದರೊಂದಿಗೆ ಅನೇಕ ಸಮಸ್ಯೆ ಸವಾಲುಗಳನ್ನು ಕುರಿತು ಭರ್ಜರಿ ಭೇಟಿಯಾಡುವುದರ ಮೂಲಕ ಯಶಸ್ವಿ ಟಿವಿ ಚಾನಲ್ ಮತ್ತು ಜೈ ಭೀಮ್ ಗದೆ ಜೈ ಭೀಮ್ ಚಾನಲ್ ಎರಡೂ ಭಾಳ ಅರ್ಥಪೂರ್ಣವಾಗಿ ನಡೀತಾ ಇದೆ. ಇನ್ನೊಂದು ದೊಡ್ಡ ಉದ್ದೇಶ ಏನೋದು, ಬುದ್ಧ, ಬಸವ, ಅಂಬೇಡ್ಕರರ ವಿಚಾರಧಾರೆಗಳನ್ನು ಟಿವಿ ಮೂಲಕ ಪ್ರಚಾರಪಡಿಸಬೇಕು ಅನ್ನುವುದಕ್ಕಾಗಿ ಅವರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ಆದರ್ಶ ಕೌಟುಂಬಿಕ ಜೀವನವನ್ನು ಹೇಗೆ ನಡೆಸಬೇಕು, ಹೇಗೆ ಬಾಳಿ ಬದುಕಬೇಕು ಸಮಾಜದಲ್ಲಿ ಅನ್ನೋದು ಕೂಡ ತೋರಿಸಿಕೊಟ್ಟಿದ್ದಾರೆ. ಮಕ್ಕಳನ್ನು ಉನ್ನತ ಶಿಕ್ಷಣ ಕೊಡಿಸುವುದರೊಂದಿಗೆ ಉನ್ನತ ಹುದ್ದೆಗಳಲ್ಲಿ ಇರುವಂತೆ ಮಾಡಿರುವಂಥದ್ದು ಒಂದು ವಿಶೇಷ ಸಾಧನೆಯಾಗಿದೆ. 80 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥದ್ದು. ಬಹುಶಃ 16 ವರ್ಷಕ್ಕೆ ಶುರುವಾದ ಹೋರಾಟ 81 ಆದರೂ ಮುಗಿದಿಲ್ಲ. ನಾವೆಲ್ಲ ರಿಟೈರ್ಡ್ ಆದ ಕೂಡಲೇ ಮುಗೀತು ನಮ್ಮ ಜೀವನ ಅಂತ ತಿಳ್ಕೊಂಡಿರ್ತೀವಿ. ಕೋಡ್ಲಾ ಅವ್ರನ್ನ ನೋಡಿದರೆ 80 ಅನ್ನುವಂಥದ್ದು ಒಂದು ಸಂಖ್ಯೆ. ನಾವೊಂದು 10 ವರ್ಷದಿಂದ ನೋಡ್ಲಿಕ್ಕೆತ್ತೀನಿ, ಸಂಖ್ಯೆ ಬದಲಾಗ್ತಾ ಇದೆ, ಅವರು ಇದ್ದ ಹಾಗೇನೇ ಇದ್ದಾರೆ. ಇದು ಒಂದು ಆರೋಗ್ಯ. ಅಷ್ಟೇ ಅಲ್ಲ, ಅವರು ಉಣ್ಣುವಂಥ ಆಹಾರ ಪದಾರ್ಥಗಳು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಇವತ್ತು ಕೋಡ್ಲಾ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರು ಹುಟ್ಟುಹಬ್ಬ ಮಾಡಿದ್ವಿ. ಇವತ್ತು ಇಲ್ಲಿ ಮಾಡ್ತಾ ಇದ್ವಿ, ನಾಳೆ ರೋಟರಿ ಕ್ಲಬ್ನಲ್ಲಿ. ಮುಂದಿನ ದಿನಗಳಲ್ಲಿ ಕಲಬುರಗಿನೇ ಅವ್ರ ಸ್ಟ್ಯಾಚ್ಯೂ ನಿಲ್ಲಿಸಿ ಅವ್ರ ಹುಟ್ಟುಹಬ್ಬ ಆಚರಿಸಿ ಏನು ಸಂಭ್ರಮಿಸುವಂಥ ಕಾಲ ಬಂದರೂ ಬರ್ಬೋದು. ಅದಕ್ಕದು ಶತಮಾನೋತ್ಸವ ಕಾಣಲಿ, ನಾವು ನೀವೆಲ್ಲ ಕೂಡ ಅದು ನೋಡುವಂಥ ಸೌಭಾಗ್ಯ ನಮಗೆ ಬರಲಿ. ಅಂದರೆ ಇನ್ನೊಂದು 20 ವರ್ಷ ನೀವು ನಾವು ಕೂಡ ಅವ್ರ ಜೊತೆ ಬದುಕಬೇಕು ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ. ಹುಟ್ಟುಹಾಕಿ ಸುಮಾರು 8 ವರ್ಷ ಆಯಿತು ಕಳೆದಿದೆ. 8 ವರ್ಷಗಳಿಂದ ಕಳೆದ ನಾವು 1 ವರ್ಷದಿಂದ ಈ ಕಡೆ ಬಂದೇ ಇರಲಿಲ್ಲ. ಕಾರಣ ಯಾಕಂದರೆ ಕಾರಣಾಂತರದಿಂದ ಬಂದಿಲ್ಲ. ಈಗ ನಾನು ಸಂಪೂರ್ಣ ಮುಗಿದ ನನ್ನ ಕೆಲಸ ಇಲ್ಲ. ಇನ್ಮೇಲೆ ನಾನು ನಿಮ್ಮ ಸೇವೆ ಮಾಡೋಕ್ಕೆ ನಾನು ಪ್ರಾರಂಭ ಮಾಡ್ತೀನಿ. ಮತ್ತು ನಾನು ಇನ್ನೂ ಈ ವರ್ಷದಿಂದಲೇ ಆದಷ್ಟು ನಾನು ಈ ಸಂಸ್ಥೆಗೆ ಒಂದು ಜಾಗ ಆಗಲಿ, ಕಟ್ಟಡ ಆಗಲಿ, ಇನ್ಮೇಲೆ ನಾನು ಒಂಟಿಯಾಗಿರೋದ್ರಿಂದ ಯಾವುದೇ ಕೆಲಸ ಇಲ್ಲ, ಮಕ್ಕಳಿಗೆ ಒಪ್ಪಿಸಿಬಿಟ್ಟಿದ್ದೀನಿ. ಈಗ ನಾನು ಫ್ರೀ ಇರೋದ್ರಿಂದ ಈ ಸಂಘಕ್ಕೆ ನಾನು ಸೇವೆ ಸಲ್ಲಿಸ್ತೀನಿ.
ನಿಮ್ಮ ಅಧ್ಯಕ್ಷತೆ ಸೇರಿ ಇದಕ್ಕೆ ಏನು ಬೇಕು, ಯಾವ ರೀತಿ ಮಾಡಬೇಕು, ಈಗ ಯಾವ್ದು ಕಟ್ಟಡ ಬೇಕು, ಯಾವ್ದು ಜಾಗ ಬೇಕು, ಎಲ್ಲೆಲ್ಲಿ ಬೇಕು, ಯಾರ್ಯಾರು ಕರಿಬೇಕು, ಅವ್ರಿಗೆ ಕರೆಸಿ ಈ ಮುಂದಿನ ವರ್ಷ ಒಳಗೆ ಇದು ಒಳ್ಳೆಯ ತಮ್ಮ ಸ್ವಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಾಡಬೇಕಂತೇಳಿ ನನ್ನ ಅಭಿಪ್ರಾಯ ಇದೆ. ಆ ರೀತಿ ದುಡಿತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶರಣ ಅಂತ ಹೇಳಿ ಮಾಡಿದ್ದಾರೆ. ಇದರಿಂದ ಮುಂದೆ ಅಂತಂದ್ರೆ ಮುಂದಿನ 31 ಡಿಸೆಂಬರ್ ತನಕ ಖುಷಿಯಾಗಿರೋಣ. ಮತ್ತು ಯಾವುದೇ ರೀತಿಯ ಟೆನ್ಷನ್ ಆಗೋದು ಬೇಡ. ಎಲ್ಲರೂ ಕಾರ್ಯಕ್ರಮ ರೂಪಿಸೋಣ. ಮತ್ತು ಈಗ ಊಟವ್ರು ಹೇಳಿದ್ರೆ ನಾವು ಫ್ರೀ ಆಗಿನ ಹೇಳ್ಯಾರ ನೋಡೋಣ, ಅವ್ರದ್ದು ಸಹಾಯ ತಗೊಳ್ತೀನಕ್ಕ ನಾವು ಏನು ಮಾಡಲಿಕ್ಕೆ ಸಾಧ್ಯ ಮಾಡೋಣ ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಸಲುವಾಗಿ 2026 ಹೊಸ ವರ್ಷ ಶುಭಾಶಯ. ಇನ್ನು ಎರಡನೇದು ಹೇಳ್ಬೇಕಂದ್ರೆ ನಾವು ಹಿರಿಯ ನಾಗರಿಕರಲ್ಲಿ ಮಾತಾಡೋಣ. ಯಾಕೆ ಬೇರೆ ಕಡೆ ಮಾತಾಡಿ ಈಗಾಗಲೇ ಮಾತಾಡಿ ಬಂದಿದ್ದೀವಿ, ಇಲ್ಲಿ ಮಾತು ಬೇಡ. ಇಲ್ಲಿ ಏನೇ ನಾವು ಮಾಡ್ತಕ್ಕಂಥ ಎಲ್ಲಕ್ಕಿಂತ ಮೊದಲನೇದು ನಮಗೆ ಕಾಂಟ್ರಿಬ್ಯೂಷನ್ ಆಗೋದು ಆರೋಗ್ಯ. ಭಾಳ ಜನರು ಹೇಳಿದ್ರು ಈಗಾಗಲೇ ನಾನು ವ್ಯಾಯಾಮ ಮಾಡ್ತೀನಿ, ಪ್ರಾಣಾಯಾಮ ಎಲ್ಲ ಮುಗಿದಿದೆ, ಆಯ್ತು ಏನೇ ಮಾಡಿ ಆರೋಗ್ಯ ಚೆನ್ನಾಗಿರ್ಬೇಕು. ಯಾಕಂದರೆ ನಮ್ಮ ವಯಸ್ಸು ಹೆಂಗೆ ಹೋಗ್ತಾ ಇದೆ, ಆಗ ನಮಗೆ ಏನೆಲ್ಲ ಬರ್ತಾ ಇರ್ತವೆ, ಹೆಚ್ಚಿನ ಒಂದು ತೊಂದರೆಗಳು ದೈಹಿಕವಾದ ಮಾನಸಿಕವಾದ. ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಸಮತೋಲಿತ ಆಹಾರ ಊಟ ಮಾಡಬೇಕು. ಆಮೇಲೆ ಸಮತೋಲಿತವಾದ ನೀರು ಕುಡಬೇಕು. ನೀರು ಕುಡಿಯೋದು ಒಂದು ಪದ್ಧತಿ ಇದೆ. ಸುಮ್ಮನೆ ನೀರು ಕುಡಿಯೋದು ಹ್ಯಾಂಡ್ ಶೇಕಾಗಿ ಕುಡಿಯೋದಲ್ಲ, ಅಥವಾ ನೀರು ಬಿಡೋದನ್ನಲ್ಲ. ಡಿಹೈಡ್ರೇಷನ್ ಆದರೆ ಭಾಳ ತೊಂದರೆ ಆಗುತ್ತೆ. ಈ ಡಿಹೈಡ್ರೇಷನ್ ಆದ್ರೆ ಭಾಳ ಮಂದಿ ಇದ್ದಾರೆ. ನನಗೆ 3 ಸಲ ಹೊಟ್ಟಾಗ ಹಳ್ಳಾಗಿವೆ. ಅದಕ್ಕೆ ಡಿಹೈಡ್ರೇಷನ್ ನೀರು ಎಷ್ಟು ಬೇಕು, ಯಾವಾಗ ಸಮತೋಲಿತ ನೀರು ಕುಡಿಬೇಕು. ಇನ್ನು ಮೂರನೇದು ಗಳಿಸಿರ್ತಕ್ಕಂಥ ದುಡ್ಡು, ನಾವು ಇಲ್ಲಿಯವರೆಗೆ ಏನು ಗಳಿಸಿವಿ ಆ ದುಡ್ಡನ್ನು ಸಮತೋಲಿತವಾಗಿ ಖರ್ಚು ಮಾಡೋದು. ಹೆಂಗೆ ಬಂದು ಹಂಗೆ ಮಾಡ್ತಿದ್ರೆ ಈಗಿನ ಕಾಲಕ್ಕೆ ಯಾರೂ ಆಗಲ್ಲ. ನಾವು ಫುಲ್ಲ ಇರ್ತೀವಿ, ಯಾವ ಮಕ್ಕಳು ಆಗಲ್ಲ, ಮರುಗಳು ಆಗಲ್ಲ, ಏನೂ ಆಗಲ್ಲ. ಅದನ್ನು ಸಮತೋಲಿತ ನೋಡ್ಕೋಬೇಕು. ಇನ್ನು 4ನೇದಾಗಿ ನಿದ್ದೆ ಹೆಂಗೆ ಮಾಡಬೇಕು. ಮೊದಲಿನ ಕಾಲದಲ್ಲಿ ನಿದ್ದೆ 4 ತಾಸು, ಸುಭಾಷ್ ಚಂದ್ರ ಬೋಸ್ 4 ತಾಸು ಮಾಡ್ತಿದ್ರು, ಹಿಟ್ಲರ್ 4 ತಾಸು ಅಂತ ಹೇಳ್ತಿದ್ರು. ಆದರೆ ಅದು ಅವರವರ ಆರೋಗ್ಯ ಹೆಂಗಿತ್ತು ಗೊತ್ತಿಲ್ಲ. ಆದರೆ ನಿದ್ರೆ ಮಾತ್ರ ಚೆನ್ನಾಗಿ 7 ರಿಂದ 8 ತಾಸು ನಿದ್ದೆ ನಾವು ಹಿರಿಯ ನಾಗರಿಕರು ಮಾಡಬೇಕು. ಇನ್ನು ಲಾಸ್ಟ್ ಹೇಳ್ಬೇಕಂದ್ರೆ ಐದನೇ ಪಾಯಿಂಟ್ ಅಂದರೆ ಯೋಚನೆಗಳು ನಮಗೆ ಹೆಂಗೆ ಬರ್ತಾವಂದ್ರೆ ಕೆಲವೊಂದು ಸಲ ಸುಮ್ಮನೆ ಕೂತಾಗ ನಮ್ಮ ತಿವರಿ ಮೇಡಮ್ ಮೆಗಲ್ಕತ್ತ ಚಾಲು ಮಾಡೋದು ಗೊತ್ತಿಲ್ಲ. ಯೋಚನೆಗಳು ಹೆಂಗೆ ಬರ್ತಾವಂದ್ರೆ ಕೆಲವೊಂದು ಯೋಚನೆಗಳು ಯಾವ ಟೈಮಲ್ಲಿ ನಾವು ಏನು ಮಾಡಿ ಒಮ್ಮೆ ಗಕ್ಕಂದು ಬಂದು ನೆನ್ಬಿಡ್ತೀವಿ. ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡು. ಅದ್ರ ಬಗ್ಗೆ ಹಿಂಗಿತ್ತಲ್ಲ, ಹೇಗೆ ಮಾಡಬೇಕಾಗಿತ್ತಲ್ಲ, ಹೇಗೆ ಮಾಡಿದ್ರು ನಾ ಹಿಂಗೆ ಆಗ್ತಿದ್ದಲ್ಲ, ಬೇಡ ಆ ವಯಸ್ಸು ಹೋಯ್ತು. ಇನ್ನು ಮುಂದೆ ಫ್ಯೂಚರ್ನಾಗ ಏನು ಯೋಚನೆ ಮಾಡಬೇಕು, ಯೋಜನೆ ಅಂತಾರೆ. ಅದಕ್ಕೆ ಅಂದರೆ ನಾವು ಮುಂದೆ ಏನು ಮಾಡಬೇಕು ಅದನ್ನು ಅಷ್ಟೇ. ಅದ್ರ ಬಗ್ಗೆನೂ ಭಾಳ ತಲೆ ಕೆಡಿಸ್ಬೇಕು. ಯಾಕಂದರೆ ನಮ್ಮದು ತಲೆ ಈಗ ಆಲ್ರೆಡಿ 60 ವರ್ಷ 60+ ಆಗಬೇಕು, ಮಕ್ಕಳು ಖರ್ಚು ಮಾಡ್ಕೊಂಡಿವಿ. ಎಂದೆಂದೂ ಬೇಡ, ಮುಂದೆ ಯೋಜನೆಗಳದ್ದು ಬೇಡ. ಸದ್ಯಕ್ಕೆ ಏನಿದೆ ನಾವು ಯಾವುದನ್ನ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅಷ್ಟು ಮಾತ್ರ ಮಾಡಿದ್ರೆ ನಮ್ಮ ಆರೋಗ್ಯ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.